2024 ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗೆ ಜೈ ಎನ್ನದ ಕರ್ನಾಟಕದ ಮತದಾರ. ಗ್ಯಾರಂಟಿಗಳ ಅನುಷ್ಠಾನದ ಮರುಪರಿಶೀಲನೆಗೆ ಹೆಚ್ಚಾದ ಕೂಗು. ಕರ್ನಾಟಕ ರಾಜ್ಯದ ಮತದಾರರು 2024 ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡದೆ ನಿರಾಸೆ ಮೂಡಿಸಿದ್ದಾರೆ. ಅಕ್ಕಿ, ಕರೆಂಟ್, ಬಸ್, 2,000 ರೂಪಾಯಿ ಹಾಗೂ ಉದ್ಯೋಗ ಭತ್ಯೆಗಳನ್ನು ಉಚಿತವಾಗಿ ನೀಡಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ನೀಡದೆ ಬಿಜೆಪಿ ಪಕ್ಷಕ್ಕೆ ಮತ ನೀಡುವುದರ ಮೂಲಕ ಮತದಾರ ಆಘಾತ ನೀಡಿದ್ದಾನೆ. ಜನಪರ ಕಾರ್ಯಗಳನ್ನು ಹಮ್ಮಿಕೊಂಡು ಜನರ ಕಷ್ಟ ಸಂಕಷ್ಟಗಳಿಗೆ ಸ್ಪಂದಿಸಿದರೆ ಮತದಾರ ಖಂಡಿತ ಕೈ ಬಿಡುವುದಿಲ್ಲ ಎಂಬ ನಂಬಿಕೆಯಿಂದ ಕಾಂಗ್ರೆಸ್ ಪಕ್ಷ ಜನಕಲ್ಯಾಣ ಯೋಜನೆಗಳನ್ನು 100% ಜಾರಿಗೆ ತಂದಿತ್ತು. ಆದರೆ ಮತದಾನದಲ್ಲಿ ಮಾತ್ರ ಎಲ್ಲ ಉಲ್ಟಾಪಲ್ಟವಾಗಿರುವುದು ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದೆ. ಇದರಿಂದ ಆಶ್ಚರ್ಯಕ್ಕೊಳಗಾಗಿರುವ ಕಾಂಗ್ರೆಸ್ ಪಕ್ಷ ಇದಕ್ಕಿಂತ ಮಿಗಿಲಾದ ಯೋಜನೆಗಳು ಯಾವುದಿದೆ, ಬಿಜೆಪಿಯವರ ಯಾವ ಗ್ಯಾರಂಟಿಗಳಿಗೆ ಮತದಾರ ಅವರ ಪರ ಮತ ನೀಡಿದ ಎಂಬ ಆಲೋಚನೆಯಲ್ಲಿ ಮುಳುಗಿದೆ. ರಾಮ ಮಂದಿರ ನಿರ್ಮಿಸಿದ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪ್ರಬಲ ಹಿನ್ನಡೆಯನ್ನು ಅನುಭವಿಸಿದೆ. ಆದರೆ ಏನೂ ಮಾಡದ ಕರ್ನಾಟಕದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವುದು ಆಶ್ಚರ್ಯ ಮೂಡಿಸಿದೆ ಎಂಬ ವಿಷಯ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಕನಿಷ್ಠ ಪಕ್ಷ 20 ಸ್ಥಾನಗಳನ್ನು ಗೆಲ್ಲುವ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಕೇವಲ 9 ಸ್ಥಾನಗಳಿಗೆ ಸೀಮಿತವಾಗಿದೆ. ಬಿಜೆಪಿ 17 ಸ್ಥಾನಗಳನ್ನು ಪಡೆದುಕೊಂಡಿದೆ. ಇದರಿಂದ ಮತದಾರ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿದ್ದಾನೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಿಲ್ಲ ಎಂದು ಕಾಂಗ್ರೆಸ್ ಪಕ್ಷ ಹೇಳಿಕೊಂಡಿದೆ. ಇದರ ಮಧ್ಯೆ ಇಷ್ಟೆಲ್ಲ ಜನಕಲ್ಯಾಣ ಗ್ಯಾರಂಟಿ ಯೋಜನೆಗಳನ್ನು ನೀಡಿದರೂ ಕೂಡ ಮತದಾರ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿಲ್ಲ ಎಂದಾದರೆ ಗ್ಯಾರಂಟಿ ಯೋಜನೆಗಳನ್ನು ನೀಡಿ ಪ್ರಯೋಜನ ಏನು ಬಂತು ಎಂಬ ಕೂಗು ಎಲ್ಲೆಡೆ ಜೋರಾಗುತ್ತಿದೆ. ವಿರೋಧ ಪಕ್ಷದವರು ಈ ಯೋಜನೆಗಳನ್ನು ಬಿಟ್ಟಿ ಬಾಗೆಯೆಂದು ಒಂದೆಡೆ ಮೂದಲಿಸುತ್ತಿದ್ದರೆ, ಇನ್ನೊಂದೆಡೆ ಯೋಜನೆಗಳ ಲಾಭವನ್ನು ಪಡೆದ ಮತದಾರ ಇನ್ನೊಂದು ಪಕ್ಷಕ್ಕೆ ಮತ ನೀಡಿದರೆ ಪ್ರಯೋಜನ ಏನು ಬಂತು ಎಂಬ ಚರ್ಚೆ ಎಲ್ಲೆಡೆ ಜೋರಾಗುತ್ತಿದೆ. ಹಾಗೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕೆಂಬ ಅಭಿಪ್ರಾಯ ಹೆಚ್ಚಾಗುತ್ತಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳಿಗೆ ಜೈ ಅಂತ ಹೇಳಲಿಲ್ಲ ಕರ್ನಾಟಕದ ಮತದಾರ. ಅವ್ರಿಗೆ ಇನ್ನೂ ಇದಕ್ಕೂ ಮಿಗಿಲಾದ ಏನು ಕೊಡ್ಬೋದು ಅಂತ ಗೊತ್ತಾಗ್ತಲ್ಲ. ಈಗ ನಮ್ಮ ಒಂದು ವಾದ ಏನಂದ್ರೆ, ನನ್ನದು ಈ ಜನಕಲ್ಯಾಣ ಯೋಜನೆಗಳ ರೂಪಿಸಿಕೊಂಡು ಜನರ ಹತ್ತಿರಕ್ಕೆ ಹೋಗಿ ಅವರ ಸಮಸ್ಯೆಗಳಿಗೆ ಅವರ ಸಂಕಷ್ಟಗಳಿಗೆ ನಾವು ಸ್ಪಂದಿಸಿದರೆ ಖಂಡಿತ ಮತದಾರನನ್ನ ಕೈ ಬಿಡುವುದಿಲ್ಲ ಅಂತ ಒಂದೇ ಒಂದು ಕಾರಣದಿಂದ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಕೊಡ್ತು. ಆದರೂ ಕೂಡ ಮತದಾನ ಬೇರೆಯವ್ರಿಗಾಗಿದೆ ಅಂದ್ರೆ ಮತ್ತಿನ್ನೆಂಥ. ಆಮೇಲೆ ಈ ಗೆದ್ದಂಥ ಕೆಲವ್ರದ್ದು ಇದು ನೋಡಿದ್ರೆ ಲಾಸ್ಟ್ 5 ವರ್ಷ ಏನೂ ಕೆಲಸ ಮಾಡದೆ ಇರೋರು. ಹೌದು, ಪುನಃ ಗೆದ್ದಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳನ್ನು ತಗೊಂಡು ಅವ್ರನ್ನ ಮನೆ ಕಳಿಸ್ಬೇಕಾಗಿತ್ತು. ಹೌದು, ಜನ ಈಜಿಯಾಗಿ ಕಳಿಸಿ ಗೆಲ್ಸಿದ್ದಾರೆ. ಆ ಬೆಂಗಳೂರು ದಕ್ಷಿಣದ ಒಬ್ಬ ಸಂಸದ ಕೆಲಸನೇ ಮಾಡ್ಲಿಲ್ಲ, ಗೆರಾವ್ ಮಾಡಿದ್ದಾರೆ ಎಷ್ಟೋ ಕಡೆ ಮೀಟಿಂಗ್ಗಳಲ್ಲಿ. ಆತ ಈಸಿಯಾಗಿ ಗೆದ್ದಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಒಬ್ಬ ಸಂಸದೇನ ಓಡಿಸ್ತಾರೆ ನಮ್ಗೆ ಅಂತ, ಇಲ್ಲಿ ಬಂದು ನಿಲ್ತಾರೆ, ಈಸಿಯಾಗಿ ಗೆಲ್ತಾರೆ. ಏನಿದು ಅರ್ಥ ಆಗ್ತಲ್ಲ ನಮಗೆ. ಈಗ ನೋಡಿ, ಇಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಇಷ್ಟೆಲ್ಲ ಗ್ಯಾರಂಟಿಗಳ ಕೊಟ್ಟರು ಕೂಡ ಮತದಾರ ಮತ ನನ್ನ ಕಡೆ ಹಾಕ್ಲಿಲ್ಲ ಅನ್ನೋದು ಯಾವ ಕಾರಣಕ್ಕಾಗಿ ಅಂತ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತಾರೆ. ಆ ಗೊಂದಲದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ನಾನು ಕೇಳೋದಷ್ಟೇ, ಇನ್ನು ಬೇರೆ ಏನು ಯೋಜನೆಗಳಿದೆ ಹೇಳಿ. ಆಮೇಲೆ ಈ ಫಲಾನುಭವಿಗಳಿದಾರಲ್ಲ, ಈ ಫಲಾನುಭವಿಗಳಿಗೆ ಗೊಂದಲ ಇದೆ. ಏನು ಅಂದ್ರೆ ಎಷ್ಟೋ ಸರಿ ಹೇಳ್ತಾರೆ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿದ್ದಾನ. ಇದು ಗೊಂದಲನ? ಅಲ್ಲಲ್ಲ, ಗೊಂದಲ ಅಂದ್ರೆ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿದ್ದಾನ, ನಮ್ ಟ್ಯಾಕ್ಸ್ ಹಣ ನಮ್ಮಂದ್ರೆ ನಮ್ಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಇನ್ನೊಂದು ಸರ್ಕಾರ ಕೊಡ್ತಾ ಇರಲಿಲ್ಲ? ಯಾಕೆ ಇವರು ಬಿಜೆಪಿ ಇರ್ತಕ್ಕಂಥ ಬೇರೆ ಸ್ಟೇಟ್ ಅಲ್ಲೂ ಇಲ್ಲ? ಆಯ್ತು, ಒಂದು ಪಕ್ಷ ನಿಮ್ಗೆ ನಿಮ್ ಕಾಸನ್ನ ನಿಮ್ಗೆ ಕೊಡ್ತಾರೆ ಅಂತ ಹೇಳಿದ್ರೆ ಬಳಸಬೇಡಿ, ಬೇಡ ಅಂತ ಹೇಳಿ. ನಿಮ್ಗೆ ಆ ರೀತಿ ಪುಕ್ಸಾಟೆ ಕೊಡ್ತಾನ, ಅವ್ರ ಮನೆಯಿಂದ ಕೊಡ್ತಾನೆ, ಬೇಡ ತಗೋಬೇಡಿ. ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೇಡಿ. ಕರೆಂಟ್ ನನಗೆ ಬೇಡ ಅಂತ ಹೇಳಿ, ಕರೆಂಟ್ ಬೇಡ ಎಲ್ಲ ತಗೊಂಡ್ಬಿಡ್ತಾರೆ. ಆಮೇಲೆ ಈ ತರ ಮಾತುಗಳು ಮಾತಾಡೋದು, ಈ ರೀತಿ ಬದಲಾಯಿಸೋದು, ಪಕ್ಷ ಬದಲಾಯಿಸೋದು ಇರಲಿ. ನಾನು ಈ ಮೂಲಕ ಸರ್ಕಾರಕ್ಕೋ ಅಥವಾ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರೆ, ಈ ಗ್ಯಾರಂಟಿ ಯೋಜನೆಗಳಿದೆಯಲ್ಲ ಎಲ್ಲರಿಗೂ ಕೊಡೋದನ್ನು ನಿಲ್ಲಿಸ್ಬೇಕು. ಏನಂತೀರಿ? ಎಲ್ಲರಿಗೂ ಕೊಡೋದು ನಿಲ್ಲಿಸ್ಬೇಕು. ಬಟ್ ಸರಿಯಾಗಿ ಏನು ಅಂದ್ರೆ ನಿಜವಾದ ಫಲಾನುಭವಿಗಳು ಯಾರು ಕೊಡಬೇಕು. ತೀರಾ ಕೆಳಮಟ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಅದನ್ನ ತಲುಪಿಸುವಂತ ಕೆಲಸ ಮಾಡಬೇಕು ಅಲ್ವೇ? ಬಸ್ ಫ್ರೀ ಎಲ್ರಿಗೂ ಕೊಡಬಾರ್ದು. ಹಿರಿಯ ನಾಯಕರು, ವಿದ್ಯಾರ್ಥಿಗಳು, ಮತ್ತೆ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಹಿಳೆಯರಿಗೆ ಮತ್ತು ಸಮುದಾಯಕ್ಕೆ ಕೊಡಬೇಕು. ಅದು ನಿಜಕ್ಕೂ ಒಂದು ಒಳ್ಳೆಯ ಯೋಜನೆ ಆಗುತ್ತೆ. ಮತ್ತೆ ಅಕ್ಕಿ ಕೂಡ BPL ಅವರಿಗೆ ಕೊಡಬೇಕು, ಎಲ್ಲರೂ ಕೊಡಬಾರ್ದು.
ಎಲ್ಲ BPL ಗೆ ಕೊಡ್ತಾ ಇರ್ತೀವಿ. ಅದು ಈಗ ಅದಕ್ಕಿಂತ ಮೇಲ್ಪಟ್ಟು ಬರ್ತಾರೆ ಎಲ್ಲ ಮಾಡ್ಕೊಂಡು ನೋಡ್ಬೇಕು ಅದನ್ನ. ಅದೆಲ್ಲ ಕಾರ್ಡ್ಗಳು ಮಾಡ್ಕೊಂಡು ಎಷ್ಟೋ ಕೇಳ್ಬಿಟ್ಟಿದ್ದೀನಿ ನಾನು. ತುಂಬಾ ದೊಡ್ಡ ಸಾಹುಕಾರಗಳು ಕೂಡ ತುಂಬಾ ಆಗಿದೆ. ನಾನು ಎಷ್ಟೋ ಕೇಳಿದ್ದೀನಿ, ಎಷ್ಟು ದೊಡ್ಡ ಸಾಹುಕಾರಗಳೆಲ್ಲ ಅಕ್ಕಿ ತಗೊಂಡು ಮಾರ್ಸ್ಬಿಡು. ಅವ್ರು ಕೆಲವು ಅಕ್ಕಿ ತಗೊಳ್ಳೋದಂತೆ ದುಡ್ಡು ಇಸ್ಕೊಂಡು ಹೋಗ್ತಾರಂತೆ. ಎಲ್ಲ ಅಕ್ಕಿ ಮಾರ್ಕತ್ತಾರೆ. ಅದೇ ಅಲ್ಲೇ ಸೊಸೈಟಿಯಲ್ಲೇ ಬುಕ್ಕಲ್ಲಿ ಬರ್ಕೊಬಿಡಂತೆ, ದುಡ್ಡು ಕೊಡಪ್ಪ ನಮ್ಗೆ ಅಕ್ಕಿ ಬೇಡ. ಸೊ ಇಂಥವೆಲ್ಲ ಕಂಡುಹಿಡಿಬೇಕು. BPL ಮಟ್ಟದಲ್ಲಿ ಕೊಡಬೇಕು. ಮತ್ತೆ 2,000 ರೂಪಾಯಿ ಬಡವ್ರು ಕೊಡ್ಲಿ, ಕೂಲಿ ಮಾಡತ್ತವ್ರು ಕೊಡ್ಲಿ, ಎಲ್ಲರೂ ಕೊಡೋದು ಬೇಡ ಅಂತ ನನ್ನ ಇದು. ಹಾಗಾಗಿ ಈ ರೀತಿ ನಮ್ಗೆ ಖುಷಿಯಾಗೋದೇನು ಅಂದ್ರೆ, ಯಾರೋ ಒಬ್ಬ ಮಹಿಳೆ ತನ್ನ ಈ ಗೃಹ ಇದೆಯಲ್ಲ 2,000 ರೂಪಾಯಿ ತಗೊಂಡು ಫ್ರಿಡ್ಜ್ ತಗೋತಾಳೆ. ಫ್ರಿಡ್ಜು, ಒಬ್ಳು ಮೊಗೈ ತಗೋತಾಳೆ, ಒಬ್ಳು ಚಿನ್ನ ಸರ ಮಾಡಿಸ್ಕೊತಾಳೆ. ಸೊ ಖುಷಿ ಆಗತ್ತೆ ಅದು ಕೇಳಿದ್ರೆ. ಇವೆಲ್ಲ ಬದಲಾವಣೆ, ಆರ್ಥಿಕ ಬದಲಾವಣೆ ಅಂತ ಹೇಳ್ತಾರೆ. ತುಂಬಾ ಸಂಕಷ್ಟದ ಫ್ಯಾಮಿಲಿಗಳಿಗೆ ಇದು 2,000 ರೂಪಾಯಿ ದೊಡ್ಡ ಅಮೌಂಟ್ ಉಪಯೋಗ ಆಗುತ್ತೆ, ಅವ್ರಿಗೆ ಉಪಯೋಗ ಆಗುತ್ತೆ. ಹೌದು. ಆಮೇಲೆ ತಮ್ಮ ದಿನನಿತ್ಯದಲ್ಲಿ ಬಸ್ಸಿಗೆ ಏನ್ ಖರ್ಚು ಮಾಡ್ತಿದ್ರು ಅದು ಉಳಿತಾಯ ಆಗ್ತಾ ಇದೆ. ಆದ್ರೆ ಬೇರೆ ಕಡೆ ಮಕ್ಕಳಿಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಮತದ ಇದು ಮತವಾಗಿ ಪರಿವರ್ತನೆ ಆಗಿಲ್ಲ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಹಾಗಾಗಿ ಯೋಜನೆಗಳನ್ನ ನೋಡಿ ಕೊಡಬೇಕು, ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಎಲ್ಲರೂ ಕೊಟ್ಟು ಬಿಟ್ಟಿ ಭಾಗ್ಯ ಅಂತ ಹೇಳೋದು, ಬಿಟ್ಟಿ ಭಾಗ್ಯ ಹೇಳ್ಕೊಟ್ಟು ಜನರನ್ನ ಸೋಮಾರಿಗಳು ಮಾಡ್ಬಿಡೋದು ಅಂತ ಹೇಳೋದು. ಆಮೇಲೆ ಈ ಕೆಲವರು ಮಹಿಳೆಯರು ಅವರೆಲ್ಲ ಇದು ನಟಿಯರು, ಒಬ್ಬ ನಟಿ ಹೇಳ್ತಾರೆ ಎಲ್ಲ ದಾರಿ ತಪ್ಪಿಬಿಟ್ಟಿದ್ದಾರೆ, ಹೆಂಗಸರು ದಾರಿ ತಪ್ಪಿಬಿಟ್ಟವ್ರೆ ಅಂತ ಮಾತಾಡ್ತಾರೆ. ಆದ್ರೆ ಅದೇ ಆ ಮಾತಿಗೆ ಒಬ್ಬ ಗ್ರಾಮೀಣ ಭಾಗದ ಮಹಿಳೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾಳೆ, ಅದು ಟ್ರೋಲ್ ಆಗಿದೆ. ಸೊ ಹಾಗಾಗಿ ಇದು ಮಾತ್ರ ಭಾರಿ ಆಶ್ಚರ್ಯ. ಪಾನಿಪುರಿ ಮಾರೋನು ಅಂತಿದ್ರು ಉತ್ತರ ಪ್ರದೇಶದವ್ರನ್ನ, ಅವರು ಜಾಗೃತರಾಗಿ ಇವ್ರಿಗೆ ವಿರುದ್ಧವಾಗಿ ಓಟ್ ಕೊಟ್ಟವ್ರೆ. ಇಲ್ಲಿ ಕರ್ನಾಟಕದಲ್ಲಿ ಪಾನಿಪುರಿ ಮಾರೋರಲ್ಲ ಇವರು, ಅವ್ರನ್ನ ಹೀಯಾಳಿಸ್ತಿದ್ರು, ಇವರು ಮೂರ್ಖರಾಗಿದ್ದಾರೆ. ಅದೇ ಉತ್ತರ ಪ್ರದೇಶ ನೋಡ್ಕೊಳ್ಳಿ, ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಅಲ್ಲೇ ಹೋಗಿದ್ದಾರೆ. ರಾಮನ ಸ್ವಂತ ಊರಲ್ಲೇ ಅವ್ರನ್ನ ಹೊಡೆದೊಡಿಸಿದ್ದಾರೆ, ಪಲ್ಟಿ ಹೊಡೆದವ್ರೆ. ಇಲ್ಲಿ ಕರ್ನಾಟಕದಲ್ಲಿ ಆಗ್ಲಿ ಸಿದ್ದರಾಮಯ್ಯನವರ ಯೋಜನೆಗಳು ಜನಸಾಮಾನ್ಯರಿಗೆ ಯೋಜನೆಗಳನ್ನು ಕೂಡ ಅಪ್ರಾಪ್ತ ಯಾರಿಗೆ ನಿಜಕ್ಕೂ ಬೇಕಾದವರು ಡಿಸರ್ವ್ಡ್ ಸುಮ್ಮನೆ ಹಿಂಗ್ ಹಂಚೋದ್ರಿಂದ ನಿಜವಾಗಲೂ ಹಿಂಗ್ ಎಲ್ಲಾರ್ಗೂ ಕೊಟ್ಟಿರೋದ್ರಿಂದ ಜಾಸ್ತಿ ಆಗೋಯ್ತಿದ್ದು. ಮಾತುಗಳು ಜಾಸ್ತಿ ಮಾಡ್ತಾರೆ, ಬಿಟ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಬೇಡ, ಬಡಬಗ್ಗರಿಗೆ ಕೊಡ್ಲಿ, ಅವರ ಸಬಲೀಕರಣಕ್ಕೆ ಅವರು ಅದನ್ನು ಉಪಯೋಗ ಮಾಡಲಿ. ಆ ಮೂಲಕ ಎಲ್ಲ ಸಮಾಜದ ಜನರಿಗೆ ಒಂದು ಸಂದೇಶ ರವಾನಿಸಲಿ ಅಂತ ಹೇಳ್ತಾ ಮುಂದುವರಿಯೋಣ.